ಎರಡು ವ್ಯಕ್ತಿತ್ವಗಳ ಸಭೆಯು ಎರಡು ರಾಸಾಯನಿಕ ವಸ್ತುಗಳ ಸಂಪರ್ಕದಂತಿದೆ. ಯಾವುದೇ ಪ್ರತಿಕ್ರಿಯೆ ಇದ್ದರೆ ಎರಡೂ ರೂಪಾಂತರಗೊಳ್ಳುತ್ತದೆ. ಇತರರ ಬಗ್ಗೆ ನಮಗೆ ಕಿರಿಕಿರಿಯುಂಟು ಮಾಡುವ ಎಲ್ಲವೂ ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳಲು ಕಾರಣವಾಗಬಹುದು. ನೀವು ನಿಮ್ಮ ಸ್ವಂತ ಹೃದಯವನ್ನು ನೋಡಿದಾಗ ಮಾತ್ರ ನಿಮ್ಮ ದೃಷ್ಟಿಕೋನಗಳು ಸ್ಪಷ್ಟವಾಗುತ್ತವೆ. ಯಾರು ಹೊರಗೆ ನೋಡುತ್ತಾರೆ ಕನಸುಗಳು, ಯಾರು ಒಳಗೆ ನೋಡುತ್ತಾರೆ ಎಚ್ಚರಗೊಳ್ಳುತ್ತಾರೆ. ನೀವು ಸುಪ್ತಾವಸ್ಥೆಯನ್ನು ಜಾಗೃತಗೊಳಿಸುವವರೆಗೆ ಅದು ನಿಮ್ಮ ಜೀವನವನ್ನು ನಿರ್ದೇಶಿಸುತ್ತದೆ ಮತ್ತು ನೀವು ಅದನ್ನು ಅದೃಷ್ಟ ಎಂದು ಕರೆಯುತ್ತೀರಿ. ನನಗೆ ಏನಾಯಿತು? ನಾನು ಅಲ್ಲ, ನಾನು ಆಗಲು ಆರಿಸಿಕೊಂಡಿದ್ದೇನೆ. ಒಂಟಿತನವು ಒಬ್ಬರ ಬಗ್ಗೆ ಜನರಿಲ್ಲದ ಕಾರಣದಿಂದ ಬರುವುದಿಲ್ಲ, ಆದರೆ ತನಗೆ ಮುಖ್ಯವೆಂದು ತೋರುವ ವಿಷಯಗಳನ್ನು ಸಂವಹನ ಮಾಡಲು ಅಸಮರ್ಥತೆಯಿಂದ ಅಥವಾ ಇತರರು ಸ್ವೀಕಾರಾರ್ಹವಲ್ಲ ಎಂದು ಭಾವಿಸುವ ಕೆಲವು ದೃಷ್ಟಿಕೋನಗಳನ್ನು ಹೊಂದಿರುವುದರಿಂದ. ನಿಮ್ಮ ಸ್ವಂತ ಕತ್ತಲೆಯನ್ನು ತಿಳಿದುಕೊಳ್ಳುವುದು ಇತರ ಜನರ ಕತ್ತಲೆಯೊಂದಿಗೆ ವ್ಯವಹರಿಸಲು ಉತ್ತಮ ವಿಧಾನವಾಗಿದೆ. ಮನಸ್ಸಿನ ಲೋಲಕವು ಅರ್ಥ ಮತ್ತು ಅಸಂಬದ್ಧತೆಯ ನಡುವೆ ಆಂದೋಲನಗೊಳ್ಳುತ್ತದೆ, ಸರಿ ಮತ್ತು ತಪ್ಪುಗಳ ನಡುವೆ ಅಲ್ಲ. ಜೀವಮಾನದ ಸವಲತ್ತು ನೀವು ನಿಜವಾಗಿಯೂ ಯಾರಾಗಿದ್ದೀರಿ. ಬಾಲ್ಯದಲ್ಲಿ ನಾನು ಒಂಟಿಯಾಗಿದ್ದೇನೆ ಎಂದು ನಾನು ಭಾವಿಸಿದೆ ಮತ್ತು ನಾನು ಇನ್ನೂ ಇದ್ದೇನೆ, ಏಕೆಂದರೆ ನನಗೆ ವಿಷಯಗಳನ್ನು ತಿಳಿದಿದೆ ಮತ್ತು ಇತರರು ಸ್ಪಷ್ಟವಾಗಿ ಏನನ್ನೂ ತಿಳಿದಿಲ್ಲದ ಮತ್ತು ಬಹುಪಾಲು ತಿಳಿಯಲು ಬಯಸದ ವಿಷಯಗಳ ಬಗ್ಗೆ ಸುಳಿವು ನೀಡಬೇಕು. ಜನರು ತಮ್ಮ ಆತ್ಮಗಳನ್ನು ಎದುರಿಸುವುದನ್ನು ತಪ್ಪಿಸಲು ಎಷ್ಟೇ ಅಸಂಬದ್ಧವಾಗಿದ್ದರೂ ಏನು ಬೇಕಾದರೂ ಮಾಡುತ್ತಾರೆ. ಅತ್ಯಂತ ಭಯಾನಕ ವಿಷಯವೆಂದರೆ ತನ್ನನ್ನು ತಾನು ಸಂಪೂರ್ಣವಾಗಿ ಒಪ್ಪಿಕೊಳ್ಳುವುದು. ನೋವು ಇಲ್ಲದೆ ಪ್ರಜ್ಞೆಗೆ ಬರುವುದಿಲ್ಲ. ಯಾವುದೇ ಮರ ಅದರ ಬೇರುಗಳು ನರಕಕ್ಕೆ ಇಳಿಯದ ಹೊರತು ಸ್ವರ್ಗಕ್ಕೆ ಬೆಳೆಯುವುದಿಲ್ಲ ಎಂದು ಹೇಳಲಾಗುತ್ತದೆ. ಬೆಳಕಿನ ಆಕೃತಿಗಳನ್ನು ಕಲ್ಪಿಸುವುದರಿಂದ ಒಬ್ಬನು ಪ್ರಬುದ್ಧನಾಗುವುದಿಲ್ಲ, ಆದರೆ ಕತ್ತಲೆಯನ್ನು ಜಾಗೃತಗೊಳಿಸುವುದರಿಂದ. ನನಗೆ ವಿವೇಕಯುತ ವ್ಯಕ್ತಿಯನ್ನು ತೋರಿಸಿ ಮತ್ತು ನಾನು ಅವನನ್ನು ನಿಮಗಾಗಿ ಗುಣಪಡಿಸುತ್ತೇನೆ. ಎಲ್ಲ ಗೊಂದಲದಲ್ಲಿ ಬ್ರಹ್ಮಾಂಡವಿದೆ, ಎಲ್ಲ ಅಸ್ವಸ್ಥತೆಗಳಲ್ಲಿ ರಹಸ್ಯ ಕ್ರಮವಿದೆ. ತಪ್ಪುಗಳು ಎಲ್ಲ ನಂತರ ಸತ್ಯದ ಅಡಿಪಾಯ ಮತ್ತು ಮನುಷ್ಯನಿಗೆ ವಿಷಯ ಏನೆಂದು ತಿಳಿದಿಲ್ಲದಿದ್ದರೆ ಅದು ಏನಲ್ಲ ಎಂದು ತಿಳಿದಿದ್ದರೆ ಅದು ಕನಿಷ್ಠ ಜ್ಞಾನದ ಹೆಚ್ಚಳವಾಗಿದೆ. ಆಲೋಚಿಸುವುದು ಕಷ್ಟ, ಅದಕ್ಕಾಗಿಯೇ ಹೆಚ್ಚಿನ ಜನರು ನಿರ್ಣಯಿಸುತ್ತಾರೆ. ನಾವು ಗ್ರಹಿಸಬಹುದಾದಷ್ಟು ಮಾನವ ಅಸ್ತಿತ್ವದ ಏಕೈಕ ಉದ್ದೇಶವು ಕೇವಲ ಅಸ್ತಿತ್ವದ ಕತ್ತಲೆಯಲ್ಲಿ ಅರ್ಥದ ಬೆಳಕನ್ನು ಬೆಳಗಿಸುವುದು. ಸ್ವತಃ ಏನು ತಿರಸ್ಕರಿಸಲ್ಪಟ್ಟಿದೆಯೋ ಅದು ಒಂದು ಘಟನೆಯಾಗಿ ಜಗತ್ತಿನಲ್ಲಿ ಕಾಣಿಸುತ್ತದೆ. ನಾವು ಅದನ್ನು ಒಪ್ಪಿಕೊಳ್ಳದ ಹೊರತು ನಾವು ಏನನ್ನೂ ಬದಲಾಯಿಸಲು ಸಾಧ್ಯವಿಲ್ಲ. ನಾನು ನೆರಳನ್ನು ಹಾಕದಿದ್ದರೆ ನಾನು ಹೇಗೆ ಗಣನೀಯವಾಗಬಲ್ಲೆ? ನಾನು ಸಂಪೂರ್ಣವಾಗಬೇಕಾದರೆ ನನಗೆ ಕತ್ತಲೆಯ ಮುಖವೂ ಇರಬೇಕು. ಬುದ್ಧಿವಂತಿಕೆಯು ಆಳುವ ಸ್ಥಳದಲ್ಲಿ ಆಲೋಚನೆ ಮತ್ತು ಭಾವನೆಗಳ ನಡುವೆ ಯಾವುದೇ ಸಂಘರ್ಷವಿಲ್ಲ. ಕುಟುಂಬದ ದೊಡ್ಡ ದುರಂತವೆಂದರೆ ಪೋಷಕರ ಬದುಕದ ಜೀವನ. ತನ್ನನ್ನು ಒಪ್ಪಿಕೊಳ್ಳುವುದು ಇಡೀ ನೈತಿಕ ಸಮಸ್ಯೆಯ ಸಾರ ಮತ್ತು ಜೀವನದ ಸಂಪೂರ್ಣ ದೃಷ್ಟಿಕೋನದ ಸಾರಾಂಶವಾಗಿದೆ. ಮೌನವಾಗಿರಿ ಮತ್ತು ಆಲಿಸಿ. ನಿಮ್ಮ ಹುಚ್ಚುತನವನ್ನು ನೀವು ಗುರುತಿಸಿದ್ದೀರಾ ಮತ್ತು ನೀವು ಅದನ್ನು ಒಪ್ಪಿಕೊಳ್ಳುತ್ತೀರಾ? ನಿಮ್ಮ ಎಲ್ಲ ಅಡಿಪಾಯಗಳು ಹುಚ್ಚುತನದಲ್ಲಿ ಸಂಪೂರ್ಣವಾಗಿ ಮುಳುಗಿರುವುದನ್ನು ನೀವು ಗಮನಿಸಿದ್ದೀರಾ? ನಿಮ್ಮ ಹುಚ್ಚುತನವನ್ನು ಗುರುತಿಸಲು ಮತ್ತು ಅದನ್ನು ಸ್ನೇಹಪೂರ್ವಕವಾಗಿ ಸ್ವಾಗತಿಸಲು ನೀವು ಬಯಸುವುದಿಲ್ಲವೇ? ನೀವು ಎಲ್ಲವನ್ನೂ ಸ್ವೀಕರಿಸಲು ಬಯಸಿದ್ದೀರಿ, ಆದ್ದರಿಂದ ಹುಚ್ಚುತನವನ್ನು ಸಹ ಸ್ವೀಕರಿಸಿ.